ಪದಗಳಿಗೆ ಅವುಗಳ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸಾಮಾನ್ಯ ಅರ್ಥವನ್ನು ನೀಡುವ ಮೂಲಕ, ಅಂದ್ರೆ ಈ ಒಂದು ಪದದ ಒಂದು ನೈಜವಾಗಿರ್ತಕ್ಕಂತಹ ಅರ್ಥ ನೀಡುವ ಮೂಲಕ ನಾವು ಅದನ್ನ ಅರ್ಥವನ್ನು ಕಂಡುಹಿಡಿಯುವುದನ್ನು ನಾವು ಏನು ಕರಿತೀವಿ, ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಅಂತ ಇಲ್ಲಿ ಹೇಳಲಾಗಿದೆ. ಹಾಗೆ ಇಂಟರ್ಪ್ರಿಟೇಷನ್ ಆಫ್ ದ ಸ್ಟ್ಯಾಟ್ಯೂಟ್ ಇಸ್ ದ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾ. ದಿಸ್ ಪ್ರೊಸೆಸ್ ಇಸ್ ಕಾಮನ್ಲಿ ಅಡಾಪ್ಟೆಡ್ ಬೈ ದ ಅಬ್ಜೆಕ್ಟಿವ್ ಆಫ್ ದ ಕೋರ್ಟ್ ಫಾರ್ ಡಿಟರ್ಮೈನಿಂಗ್ ದ ಎಕ್ಸಾಕ್ಟ್ ಇಂಟೆನ್ಷನ್ ಆಫ್ ದ ಲೆಜಿಸ್ಲೇಚರ್, ಬಿಕಾಸ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಕೋರ್ಟ್ ಇಸ್ ನಾಟ್ ಓನ್ಲಿ ಮೆರ್ಲಿ ಟು ರೀಡ್ ದ ಲಾ ಬಟ್ ಇಟ್ ಇಸ್ ಆಲ್ಸೋ ಟು ಅಪ್ಲೈ ಇಟ್ ಇನ್ ಮೀನಿಂಗ್ಫುಲ್. ಅಂದ್ರೆ ಕಾನೂನಿನ ಸರಿಯಾದ ಅರ್ಥ ಗ್ರಹಿಕೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವಿಲ್ಲಿ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಅದರ ಉದ್ದೇಶವನ್ನು ನಿರ್ಧರಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನು ಕರಿತೀವಿ, ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಅಂತ ಇಲ್ಲಿ ಹೇಳಲಾಗ್ತದೆ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಡೆಫಿನೇಷನ್ ನೋಡೋದಾದ್ರೆ, ಅಕಾರ್ಡಿಂಗ್ ಟು ದ ಸಾಲ್ಮನ್ ಅವರ ಪ್ರಕಾರ ನೋಡೋದಾದ್ರೆ, interpretation is the process by which the court seeks to ascertain the meaning of the legislature through the medium of authoritative form in which it is expressed. ಅಂದ್ರೆ ನಾವು ನೋಡಬಹುದು, ಕನ್ನಡದಲ್ಲಿ ವ್ಯಾಖ್ಯಾನವು ಶಾಸನಸಭೆಯ ಅರ್ಥವನ್ನ ಅದು ವ್ಯಕ್ತವಾಗಿರುವ ಅಧಿಕೃತ ರೂಪದ ಮೂಲಕ ಕಂಡುಹಿಡಿಯಲು ನ್ಯಾಯಾಲಯವು ಪ್ರಯತ್ನಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಇಲ್ಲಿ ಸಾಲ್ಮನ್ ಅವರು ಹೇಳ್ತಾರೆ. ಹಾಗೆ ಕ್ರಾಸ್ ಅವರ ಪ್ರಕಾರ ನೋಡೋದಾದ್ರೆ, ವ್ಯಾಖ್ಯಾನವು ನ್ಯಾಯಾಲಯಗಳು ತಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಗೆ ಅನ್ವಯಿಸುವ ಉದ್ದೇಶಕ್ಕಾಗಿ ಶಾಸನಬದ್ಧ ನಿಬಂಧನೆಯ ಅರ್ಥವನ್ನ ನಿರ್ಧರಿಸುವ ಪ್ರಕ್ರಿಯೆಯಾಗಿದೆ ಅಂತ ಇಲ್ಲಿ ಕ್ರಾಸ್ ಅವರ ಪ್ರಕಾರ ನಾವಿಲ್ಲಿ ನೋಡ್ತೇವೆ.